ಏನಿಲ್ಲ ಅಂತ ಬಲೆ ನಾಟಕ ಅನ್ನೋದು ಡವ್ ಮಾಡ್ತಾನೆ. ಹೋಗಮ್ಮ ಹೊರಗಡೆ ಹೋಗಮ್ಮ ಬಾ. ವಿನಾಶಕ ವಿನಾಯಕ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ರಿಗೂ ಕೂಡ ಶಿಲ್ಪ ಚಾನಲ್ಗೆ ಸ್ವಾಗತ. ಸೊ ಎಸ್, 2 ಡೇಸ್ ಬ್ಯಾಕ್ ಅಷ್ಟೇ ನಾನು ಗೌರಿ ಹಬ್ಬದ ಒಂದು ವ್ಲಾಗ್ ಹಾಕಿದ್ದೆ. ಸೊ ಬಹುಶಃ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಹೇಳಿದ್ದೆ ಅದರಲ್ಲಿ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ, 1 hour ಆಗಿಬಿಡುತ್ತೆ ಅಂತ. ಸೊ ಹಾಗಾಗಿ ಗಣೇಶನ ಹಬ್ಬದ ವಿಡಿಯೋನ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಸೊ ಗಣೇಶನ ತಂದಾಯಿತು, ನೀವು ನೋಡಿದ್ರೆ ಹೇಗೆ ತರ್ತೀವಿ ಅಂತ. ಸೊ ಹಾಗೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಗಣೇಶ ಏನೋ ಬರೋಕ್ಕೆ ಮುಂಚೆ ಇದು ಮಾಡ್ಕೊಳ್ತಾ ಇದ್ದೀವಿ. ನನ್ನ ತಂಗಿ ಈ ಕೆಲಸ ಎಲ್ಲ ನಾನು ಮಾಡ್ತೀನಿ, ರಂಗೋಲಿ ಹಾಕೋದು, ಇದನ್ನೆಲ್ಲ ಡೆಕೋರೇಟ್ ಮಾಡೋದು, ನೀನು ಎಲ್ಲ ತಟ್ಟೆಗೆಲ್ಲ ಜೋಡಿಸಿ ಇಡಬೇಕು ನಾನು ಬರೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ಲು. ಸೊ ಏನೇ ಇದ್ದರೂ ಕೂಡ ಕೆಲಸಗಳನ್ನು ನಾವಿಬ್ಬರು ಶೇರ್ ಮಾಡ್ಕೊಳ್ತೀವಿ. ಯಾಕಂತಂದರೆ ಕೆಲವೊಂದು ಕೆಲಸಗಳನ್ನು ನನಗೆ ಬರೋದಿಲ್ಲ, ಕೆಲವೊಂದು ಅವಳಿಗೆ ಬರೋದಿಲ್ಲ. ಆ್ಯಕ್ಚುಲಿ ರಂಗೋಲಿ ಇಷ್ಟು ಚೆನ್ನಾಗಿ ನಾನು ಹಾಕೋದಿಲ್ಲ. ರಂಗೋಲಿ ಹಾಕ್ತೀನಿ, ಬಟ್ ನಾನು ಹಾಕಿದ್ರೆ ಏನಂತಾರೆ ಸ್ಟ್ರೀಟ್ ಲೈನ್ಸು ಅವೆಲ್ಲ ಕ್ಲೀನಾಗಿ ಬರೋದಿಲ್ಲ, ಇಷ್ಟು ಪರ್ಫೆಕ್ಟಾಗೆಲ್ಲ ಬರೋದಿಲ್ಲ. ಸೊ ಹಾಗಾಗಿ ಕೆಲವೊಂದನ್ನು ಅವಳಿಗೆ ಕೊಟ್ಬಿಡ್ತೀನಿ, ಇನ್ನು ಕೆಲವೊಂದೆಲ್ಲ ನಾನು ಮಾಡ್ತೀನಿ. ಸೊ ಅವಳು ಬರೋಷ್ಟರಲ್ಲಿ ಈ ರಂಗೋಲಿ ಹಾಕ್ಬಿಟ್ಟು ಹೋಗಿದ್ದರಿಂದ ಈ ತಟ್ಟೆ ಎಲ್ಲೆಲ್ಲಿ ಏನೇನು ಜೋಡಿಸ್ಬೇಕು ಇದೆಲ್ಲ ನಾನು ಮಾಡಿಟ್ಟಿದ್ದೆ. ಸೊ ಬಂದ ತಕ್ಷಣ ಆರಾಮಾಗುತ್ತೆ ಅಂತ. ಸೊ ಇದೆಲ್ಲ ನಾವಿಬ್ಬರು ರೆಡಿ ಮಾಡ್ಕೊಳ್ತಾ ಇದ್ದರೆ ಅಮ್ಮ ಅಲ್ಲಿ ಅಡುಗೆ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಅಡುಗೆಗಳು ಮುಗಿದಿತ್ತು. ಬಟ್ ಏನು ಅಂತಂದರೆ ಗೌರಿ ಹಬ್ಬಕ್ಕೆ ನಾವು ಹೇಗೆ ಒಬ್ಬಟ್ಟು ಹೋಳಿಗೆ ಅಂತಂದರೆ ಹೋಳಿಗೆ ಮಾಡ್ತೀವೋ ಅದೇ ಥರ ಗಣೇಶನ ಹಬ್ಬದಲ್ಲಿ 3 ಥರದ ಸಿಹಿ ಕಡುಬು, ನುಚ್ಚುನುಂಡೆ ಇವೆಲ್ಲ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಾ ಇರಬಹುದು ತಟ್ಟೆಯಲ್ಲಿ ಎಷ್ಟು ಹೂವು ಇದ್ದರೂ ನಮ್ಮ ಅಪ್ಪನಿಗೆ ಸಾಕಾಗೋದೇ ಇಲ್ಲ. ದೇವ್ರಿಗೆ ಹೂವಿನಲ್ಲಿ ಮುಳುಗಿಸೇ ಬಿಡ್ತಾರೆ, ದೇವರೇ ಕಾಣಿಸೋದಿಲ್ಲ. ಒಂದೊಂದ್ಸಲಿ ನಮಗೆ ಹೇಳ್ತಾ ಇರ್ತೀವಿ, ದೇವ್ರು ಕಾಣಿಸ್ಬೇಕಪ್ಪ, ಫುಲ್ ಹೂವಿನಲ್ಲಿ ಮುಳುಗಿಸ್ಬಿಡ್ತೀಯ ನೀನು ಅಂತ ಹೇಳ್ತಾ ಇರ್ತೀವಿ. ನೋಡ್ತಾ ಇರ್ಬೋದು ನೀವು. ಸೊ ಹಾಗಾಗಿ ಏನು ಮಾಡ್ತೀವಿ, ತುಂಬ ಹೂವು ತಂದು ಇಟ್ಕೊಳ್ತೀವಿ ನಾವು. ಸೊ ಎಲ್ಲ ತಟ್ಟೆಯಲ್ಲಿ ಹಣ್ಣುಗಳಿರ್ಬಹುದು, ಪತ್ರೆಗಳು, ನಾವು ಪೂಜೆ ಮಾಡುವಾಗ ಪತ್ರಂ ಸಮರ್ಪಯಾಮಿ ಅಂತ ಹೇಳ್ತಾರಲ್ವ. ಸೊ ಹಾಗೆ ಪತ್ರೆಗಳನ್ನು ಕೂಡ ತಂದು ಇಟ್ಕೊಂಡಿರ್ತೀವಿ. ನೀರು, ಆರತಿ ತಟ್ಟೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಅಭಿಷೇಕಕ್ಕೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಗೊತ್ತಿಲ್ಲ, ಬಟ್ ನಾನಂತೂ ಮಾಡಿದ್ದೀನಿ. ಇಷ್ಟು ವರ್ಷ ಎಲ್ಲ ಒಟ್ಟೊಟ್ಟಿಗೆ ನಾವು ಅಜ್ಜಿ ಮನೆಯಲ್ಲಿ ಗಣೇಶನ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದು. ಅತ್ತೆಯರು, ಮಾವಂದರು, ನಾವು ಎಲ್ಲರೂ ಕೂಡ ಒಟ್ಟಿಗೆ ಮಾಡ್ತಾಯಿದ್ದರಿಂದ ನನಗೆ ಅಭ್ಯಾಸ ಇಲ್ಲ ಅವೆಲ್ಲ ಮಾಡೋದು. ಎಲ್ಲರೂ ಅವರೇ ಮಾಡ್ಕೊಂಡ್ಬಿಡ್ತಾಯಿದ್ರು. ಸೊ ಈಗ ಯಾರು ಎಲ್ಲಿ ಮೈಸೂರಿಗೆ ಹೋಗಬೇಕು ಕಷ್ಟ ಅಂತಂದ್ಬಿಟ್ಟು ಇಲ್ಲೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗ ಪೂಜೆ ಸ್ಟಾರ್ಟ್ ಆಗಿದೆ, ಬನ್ನಿ. ಸಾಕಷ್ಟು ಮಂತ್ರಗಳಿಂದ ನಮ್ಮ ಅಪ್ಪ ಪೂಜೆನ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ನೋಡಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಮೂಲೆ ತತ್ರಾಸ್ಥಿತೋ ಬ್ರಹ್ಮ ಮಧ್ಯ ಮಾತೃಣಾನ ಸ್ಫುತಃ ಕೂಕ್ಷುತೋ ಸಾಗರ ಸರ್ವೇ ಸರಸ್ವತಿ ವಸುಂಧರಾ ಋಗ್ವೇದೋತೋ ಯಜುರ್ವೇದೋಃ ಸಾಮವೇದೋತರಣಃ ಅಂಗೈತಾ ಸಹಿತಾ ಸರ್ವೇ ಕಲಶಾಮೃತನುಸ್ಥಿತಾ ಆಯಂತು ದೇವ ಪೂಜಾರ್ಥಂ ದತ್ತಕ್ಷಾಕಾರಃ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇ ಸನ್ನಿಧಂ ಕುರು. ಕಲಶಕ್ಕೆ 4 ಕಡೆ ಗಂಧ, ಅಕ್ಷತ, ಅರ್ಶಿನ, ಕುಂಕುಮ ಎಲ್ಲ ಇಟ್ಟಿದೆ. ಬ್ರಹ್ಮಣೋದೀರ್ಥಾನಿ ಕರೈಸ್ತಿನೇಂದ್ರ ತಸ್ಮೈ ಮೇ ದೇವತೀರ್ಥ ದೇಹಿ ದಿವಾಕರಃ ಅಮೃತೇಶ್ವರಿ ಅಮೃತೋರ್ಷಿಣಿ ಅಮೃತ ಸ್ರವಾಯ ಸ್ವಾಹ ಎಂದು ಹೇಳಿ ತುಳಸಿ ದಳದ ದೇವ ಪೂಜಾ ಸಾಮಗ್ರಿಗಳು ಮಂಟಪದಲ್ಲಿ ಪೂಜೆ ಮಾಡಬೇಕು. ತುಳಸಿ ಒಂದು ಪುಷ್ಪ, ಒಂದು ಉದ್ರಾಣಿ ನೀರು ತಗೊಳ್ಳಿ, ಅದರಲ್ಲಿ ಹೂವು ತಗೊಂಡು ಎಲ್ಲರಿಗೂ ಅಕ್ಷರ ಹಾಕು ಅಂದಾಗ ಮಾತ್ರ ಹಾಕ್ಬೇಕು. ಇಲ್ಲಿ ಇಟ್ಟಿರ್ತೀನಿ ನಾನು, ಹಾಕ್ತೀನಿ ನೋಡು. ಆ್ಯಕ್ಚುಲಿ ನಿಶ್ಚಲ್ಗೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾಯಿದ್ದ ಅಚಿಂತ್ಯ. ಪೂಜೆ ಕೂತ್ಕೊಳ್ಳೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅವನಿಗೆ. ಎಲ್ಲಿ ಅಕ್ಕಪಕ್ಕ ಕೂತ್ಕೊಂಡ್ರು ಕೂಡ ಜಗಳ ಆಡ್ತಾ ಇರ್ತಾರೆ. ಅಪ್ಪಗೆ ಇತ್ತೀಚೆಗೆ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಆ್ಯಕ್ಚುಲಿ ಇಷ್ಟು ವರ್ಷ ಕೂಡ ಅಪ್ಪ ಒಂದೇ ಒಂದು ಕಂಪ್ಲೇಂಟ್ ಮಾಡಿಲ್ಲ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ತುಂಬ ಕಾಲು ನೋವಿರೋದ್ರಿಂದ ನಾವೇ ಅವ್ರನ್ನ ಮೇಲೆ ಕೂತ್ಕೊ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಂತೋಷ್ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಮೋಹನ್, ಅಪ್ಪ ಎಲ್ಲರೂ ಕೂಡ ಒಟ್ಟಿಗೆ ಮಾಡ್ತಕ್ಕಂಥದ್ದು. ನನ್ನ ತಂಗಿ ಮದುವೆ ಆದ ನಂತರ ನಾವು ಈ ಹಬ್ಬವನ್ನು ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಅಂತಂದರೆ
ಗಣೇಶನ ಹಬ್ಬನ ಅಪ್ಪ, ಸಂತೋಷು, ಮೋಹನು ಇವ್ರು 3 ಜನ ಮಕ್ಕಳ ಜೊತೆ ಮಾಡ್ತಾರೆ. ಇನ್ನು ಗೌರಿ ಹಬ್ಬವನ್ನು ನಾನು, ಅಮ್ಮ, ನನ್ನ ತಂಗಿ ಇಷ್ಟು ಜನ ಮಾಡ್ತೀವಿ. ಸೊ ಬಟ್ ನನಗೇನು ಅಂತ ಅಂದರೆ ಅಜ್ಜಿ ಜೊತೆ ನಾವು ಅಜ್ಜಿ ಮನೇಲಿ ಮಾಡ್ತಾ ಇದ್ದಾಗ ಇನ್ನೊಂದಷ್ಟು ಜನ ನಾವೆಲ್ಲರೂ ಒಟ್ಟಿಗೆ ಇರ್ತಾಯಿದ್ವಿ. ಅದು ನನಗೆ ತುಂಬ ಇಷ್ಟ. ಬಟ್ ಏನು ಮಾಡೋದು, ಅವ್ರಿಗೂ ಆಗಲ್ಲ, ನಮಗೂ ಇಲ್ಲಿಗೆ ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರಿಗೂ ಇಲ್ಲಿಗೆ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಸಂತೋಷ್ಗೆ ಇಷ್ಟೆಲ್ಲ ಪೂಜೆ ಮಾಡೋ ಪೇಷನ್ಸ್ ಇರಲೇ ಇಲ್ಲ ಮದುವೆಗೆ ಮುಂಚೆ. ನಾನು ನೋಡ್ತಾ ಇದ್ದ ಮದುವೆ ಆದಾಗಲೂ ಕೂಡ ಅವನು ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ. ಅವ್ರ ಮನೇಲಿ ಏನಾದರೂ ಪೂಜೆ ಮಾಡು ಅಂತಂದಾಗ ಸ್ವಲ್ಪ ಹೊತ್ತು ಮಾಡ್ತಿದ್ದ, ಹೊರಟೋಗ್ತಿದ್ದ. ಬಟ್ ಮದುವೆ ಆದಮೇಲೆ ಬಹುಶಃ ನಮ್ಮ ಮನೇಲಿ ನೋಡಿ 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 ಇಷ್ಟೊತ್ತು ನಾವು ಪೂಜೆ ಮಾಡ್ತಿರ್ತೀವಲ್ಲ, ಅದನ್ನು ಅವನು ಬಹುಶಃ ಬೆಳೆಸ್ಕೊಂಡ ಅಂತ ಅನಿಸುತ್ತೆ. ಇಷ್ಟು ಪೇಷನ್ಸಾಗಿ ಮಾಡೋದು ಕಲ್ತಿದ್ದಾನೆ. ಆ್ಯಕ್ಚುಲಿ ನಾನು ಒಂದು ಸಂತೋಷ್ ಬಗ್ಗೆ ಹೇಳಬೇಕು. ಏನು ಅಂತಂದರೆ 6:30 7 o'clock ಪ್ರೀವಿಯಸ್ ಡೇ ಮಲಗಿದ್ದು ಆಫೀಸಿಂದ ಬಂದು. ಬಟ್ ಸ್ಟಿಲ್ 4 ಅವರ್ಸಲ್ಲಿ ಎದ್ದು ಪೂಜೆ ಮಾಡ್ದ. ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗ್ತಾಯಿತ್ತು. 4 ಅವರ್ಸ್ ನಿದ್ದೆ ಆ್ಯಂಡ್ ಪೂಜೆ ಕೂಡ ಇಷ್ಟೊತ್ತೆಲ್ಲ ಮಾಡಿ ತಿರ್ಗಾ ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಯೋಚನೆ ಮಾಡ್ತಿದ್ದೆ ನಾನು, ಪಾಪ ನಿದ್ದೆ ಬರ್ತಾ ಇದೆಯೇನೋ ಅಂತ ಪೂಜೆ ಮಧ್ಯದಲ್ಲಿ. ಬಟ್ ತುಂಬ ಪೇಷನ್ಸಾಗಿ ನಿದ್ದೆ ಏನಿಲ್ಲ, ನಂಗೆ ಪರವಾಗಿಲ್ಲ, ಆರಾಮಾಗಿದ್ದೀನಿ ಅಂತ ಮಾಡ್ತಿದ್ರು. ಸೊ ಈಗ ಅಭಿಷೇಕನ ಮಾಡ್ತಾಯಿದ್ದಾರೆ. ನೆನ್ನೆ ನಾವು ನೆನ್ನೆ ಅಂತಂದರೆ ಗೌರಿ ಹಬ್ಬದಲ್ಲಿ ನಾವು ಹೇಗೆ ಗೌರಿಗೆ ಅಭಿಷೇಕ ಮಾಡ್ತೀವಿ ಅದೇ ಥರ ಇಲ್ಲಿ ಗಣೇಶನಿಗೆ ಅಭಿಷೇಕವನ್ನು ಮಾಡ್ತಾರೆ. ಇಲ್ಲಿ ಸಣ್ಣ ಗಣೇಶ, ಬೆಳ್ಳಿ ಗಣೇಶನ ಸ್ಥಾಪನೆ ಮಾಡಿ ಆ ಗಣೇಶನಿಗೆ ಇಲ್ಲಿ ಅಭಿಷೇಕ ಮಾಡೋ ಅಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಆ ಚಿಂತೆ ಎಲ್ಲದಕ್ಕೂ ನಾನು 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 ಅಂತಂದರೆ. ಸೊ ಹಾಗಾಗಿ ಅವನ ಹತ್ರ ಮತ್ತು ನಿಶ್ಚಲ್ ಹತ್ರ ಅಭಿಷೇಕನ ಮಾಡಿಸ್ತಾ ಇದ್ದೀವಿ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ. ಅವರು ನೋಡ್ತಾ ಇರ್ತಾರೆ, ನಮ್ಮ ಅಪ್ಪ ಮಾಡೋದಿರಬಹುದು ಅಥವಾ ನಮ್ಮ ಮಾವಂದ್ರು ಮಾಡೋ ಅಂಥದ್ದಿರಬಹುದು. ಈ ಪೂಜೆಗಳನ್ನು ನೋಡಿ 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 ಅವ್ರಿಗೂ ಕೂಡ ಇದೊಂಥರ ಏನಂತಾರೆ ಇಷ್ಟ ಅನಿಸುತ್ತೆ ಅವ್ರಿಗೆ ಪೂಜೆ ಮಾಡೋಕ್ಕೆ. ಕ್ಯೂರಿಯಾಸಿಟಿ ಅವ್ರಿಗೆ ಪೂಜೆ ಅಂತಂದರೆ. ಚಿಕ್ಕಪ್ಪ ಇಡ್ಸ್ತಾರು. ಅಪ್ಪ ಅವನಿಟ್ಟು ಬಿಡಲಿ, ನೀನು ಸರಿ ಮಾಡು. ಸೊ ಏನು ಅಲ್ಲಿ ಪೂಜೆ ಶೂಟಿಂಗು ಮಾಡಿಕೊಂಡು ಈ ಕಡೆ ಅಮ್ಮನಿಗೂ ಹೆಲ್ಪ್ ಮಾಡೋದು ಮಾಡಬೇಕಲ್ವ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಮುಗ್ದಿತ್ತು. ಬಟ್ ಕಡುಬು ನಮ್ಮ ಮನೇಲಿ ನಾನು ಹೇಳಿದ್ನಲ್ಲ 3 ಥರದ್ದು ಸ್ವೀಟ್ ಕಡುಬು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿಯಾಗಿದೆ. 2 ಥರದ ಕೋಸಂಬರಿ, 2 ಥರದ ಪಲ್ಯ, ತವೆ, ಗೊಜ್ಜು, ಅನ್ನ ಹುಳಿ, ಅನ್ನ ಸಾರು, ಪಾಯಸ, ಆಮೇಲೆ ವಾಂಗಿಬಾತ್. ಎಸ್, ವಾಂಗಿಬಾತ್ ನನಗೂ ಸಂತೋಷಕ್ಕೂ ತುಂಬ ಇಷ್ಟ. ಕೋಸಂಬರಿಗಳು 2 ಥರ ಮಾಡಿದರು ಅಂತಂದಲ್ಲ, ಇದು ಗೊಜ್ಜು, ಹಾಗಲಕಾಯಿ ಗೊಜ್ಜು ಮಾಡಿದರು. ಆ್ಯಂಡ್ ನೆಕ್ಸ್ಟ್ ಏನು ಐಟಮು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಬಹುಶಃ ತವೆ ಇರ್ಬೋದು. ಎಸ್, ತವೆ ಮಾಡಿದರು. ಸೊ ಹೀಗೆ ತುಂಬ ವೆರೈಟೀಸ್ ಮಾಡ್ತೀವಿ. ಇದು ಪಲ್ಯ 2 ಥರದ್ದು ಪಲ್ಯ ಮಾಡ್ತೀವಿ, ತಿಳಿ ಸಾರು. ಸೊ ಹೀಗೆ ತುಂಬ ಐಟಮ್ಸ್ ಇರೋದ್ರಿಂದ ಅಮ್ಮನಿಗೂ ಕೂಡ ಸುಸ್ತಾಗೋಗುತ್ತೆ. ಆ್ಯಂಡ್ ಕಡುಬಲ್ಲಿ ಒಂದು ಹುಳಿ ತೋರಿಸ್ತಾ ಇದ್ದೀನಿ. ಕಡುಬಲ್ಲಿ ಒಂದು ಏನಂತಾರೆ ಕಾಯಿದು ಮಾಡ್ತೀವಿ, ಆಮೇಲೆ ಕಡಲೆ ಬೀಜದ್ದು ಮಾಡ್ತೀವಿ, ಎಳ್ಳಿಂದು ಮಾಡ್ತೀವಿ. ಸೊ ಈಗ ಅಮ್ಮನಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ. ಇವೆಲ್ಲ ನಾನು ಮಾಡಿದ್ದಲ್ವೇ ಅಲ್ಲ, ಏನಂತಾರೆ ಮದುವೆ ಆದ ನಂತರ, ಮಗುವಾದ ನಂತರ ಕೂಡ ನಾನು ಇದೇ ಫಸ್ಟ್ ಟೈಮ್ ಇವೆಲ್ಲ ಮಾಡ್ತಾ ಇರೋದು ಅಂತ. ಬಿಕಾಸ್ ಎಲ್ಲರೂ ಅಮ್ಮ, ಅಜ್ಜಿ, ಚಿಕ್ಕಮ್ಮ ಇವ್ರುಗಳೇ ಮಾಡ್ಕೊಂಡಿರ್ತಾಯಿದ್ರು. ನಾವು ಬರೀ ನಮ್ಮ ಕೆಲಸ ಏನಿದೆ ಅಷ್ಟನ್ನು ನೋಡ್ಕೊಂಡು ಓಡಾಡ್ತಾ ಇರ್ತಾಯಿದ್ವಿ. ಬಟ್ ಈಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಬರ್ತಾಯಿದೆ. ಇವತ್ತುವರೆಗೂ ನನಗೆ ರೆಸ್ಪಾನ್ಸಿಬಿಲಿಟಿ ಈ ಥರ ಎಲ್ಲ ಮಾಡೋದು ಇರಲಿಲ್ಲ. ಬಟ್ ಈಗೀಗ ಕಲ್ತ್ಕೊಳ್ತಾ ಇದ್ದೀನಿ. ಬಟ್ ಎಲ್ಲ ಕೆಲಸ ಬರುತ್ತೆ. ಅಜ್ಜಿ ಜೊತೆ ಇದ್ದಿದ್ದರಿಂದ ಅಜ್ಜಿ ಎಲ್ಲವನ್ನ ಕೂಡ ನಂಗೆ ಹೇಳ್ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ 3 ಥರದ್ದು ಅಂತ ಹೇಳೋದ್ನಲ್ವ ನಿಮಗೆ, ಅದು ಹತ್ರನೇ ಇಟ್ಕೊಂಬಿಟ್ಟಿದ್ದೀವಿ. ಸೊ ಅಮ್ಮ ಬಟ್ಲು ಥರ ಮಾಡಿಕೊಡ್ತಾಯಿದ್ರು. ನಾನು ಅದನ್ನು ಪುಡಿ ಸ್ಟಫ್ ಮಾಡಿಬಿಟ್ಟು ಅದನ್ನು ಫಿಲ್ಲಿಂಗ್ ಮಾಡ್ತಾಯಿದ್ದೆ. ಸೊ ಇಷ್ಟು ಕಂಪ್ಲೀಟ್ ಮಾಡಬೇಕಾಗಿತ್ತು ನಾನು, ನಮ್ಮಮ್ಮ ಅದರ ಟಾರ್ಗೆಟ್ ಥರ ನಮಗೆ. ನಮ್ಮಪ್ಪ ಎಲ್ಲ ಟೈಮ್ ಆಗೋಗಿದೆ, ಬನ್ನಿ ಪೂಜೆಗೆ ನೈವೇದ್ಯಕ್ಕೆ ಇಡಬೇಕು ಅಂತೆಲ್ಲ ಅಂತಿದ್ರು. ಇದು ನೋಡಿ ಕಾಯಿ ಸ್ಟಫ್, ಇದು ಕಡಲೆ ಬೀಜದ್ದು. ಸೊ ಈ ಥರ 3 ಥರ ಮಾಡ್ತೀವಿ. ಬಟ್ ನನಗಂತೂ ಗಸಗಸೆ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಳ್ಳು ಗಸಗಸೆ ಹಾಕಿ ಮಾಡ್ತಾರೆ, ನನಗಂತೂ ಸಿಕ್ಕಾಪಟ್ಟೆ. ಇದು ಒಂದು ಕಡುಬು ಮಾತ್ರ ನನಗೆ ಇಷ್ಟ. ಬಟ್ ಸಂತೋಷ್ಗೆ ಖಾರದ ನುಚ್ಚುನುಂಡೆ ಇಷ್ಟ. ನಮ್ಮಿಬ್ಬರಲ್ಲಿ ಕೆಲವೊಂದು ಸಲ ಏನಂತಾರೆ ಮ್ಯಾಚ್ ಆಗೋದು ಕಡಿಮೆ, ಬಟ್ ಕೆಲವೊಂದರಲ್ಲಿ ಮ್ಯಾಚ್ ಆಗ್ತೀವಿ ನಾವು. ಸೊ ಇದಾದ ನಂತರ ನಮ್ಮದು ಊಟಕ್ಕೆ ಕೂತ್ಕೋಬೇಕು ಅಂತ ನೈವೇದ್ಯ, ಫಸ್ಟು ದೇವರಿಗೆ ನೈವೇದ್ಯ ಆದಮೇಲೆ ನಾವು ಊಟಕ್ಕೆ ಕೂತ್ಕೋಬೇಕಾಗುತ್ತೆ.
ಮಧ್ಯದಲ್ಲಿ ನಿಶ್ಚಲನ ಚಿಂತೆಯನ್ನು ಮೇಂಟೈನ್ ಮಾಡಿಕೊಂಡು ಇದು ಮಾಡೋದು ಕಷ್ಟ. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ವಿ, ಯಾರಾದರೂ ಒಬ್ಬರು ನನ್ನ ತಂಗಿ ಇವಾಗ ಅಲ್ಲಿ ಅವರಿಬ್ಬರನ್ನ ನೋಡ್ಕೊಳ್ತಾ ಇದ್ಲು, ನಾನು ಇದನ್ನು ಮಾಡ್ತಾಯಿದ್ದೆ. ನಾನು ಬೇರೆ ಕೆಲಸ ಮಾಡಿದಾಗ ಅವರು ಇವರಿಬ್ಬರನ್ನ ನೋಡ್ಕೊಳ್ತಾರೆ. ಸೊ ಈ ಥರ ಮಾಡ್ಕೊಳ್ತೀವಿ. ಬಿಕಾಸ್ ಅವರಿಬ್ಬರು ಹೊಡ್ಕೊಳ್ತಾರೆ ಅಥವಾ ಏನಂತಾರೆ ಬೇರೆ ಏನಾದರೂ ವಸ್ತುಗಳನ್ನ ಹಾಳು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ನಮ್ಮನೇಲಿ ಏನೇ ಹಬ್ಬ ಇರಲಿ, ಎಲ್ಲೇ ಹೋಗಲಿ, ಅವರಿಬ್ಬರಿಗೊಬ್ಬರು ಯಾರನ್ನ ಕಾವಲಿರಲೇಬೇಕು. ಸೊ ಹಾಗಾಗಿ ಯಾರಾದರೂ ಒಬ್ಬರು ಅಲ್ಲಿದ್ದೇ ಇರ್ತೀವಿ. ಸೊ ಇದು ಬೇಗನೆ ಮುಗಿಸ್ಬೇಡ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಮಾಡ್ಕೊಳ್ಳೋಣ ಅಂತ. ಆಗ ಮಾತ್ರ ದೇವ್ರಿಗೆ ಎಷ್ಟು ಬೇಕೋ ನೈವೇದ್ಯಕ್ಕೆ ಅಷ್ಟನ್ನು ನಾವಿಬ್ಬರು ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಕೂತ್ಕೊಂಡು ಹೇಗಿದ್ರೂ ಪೂಜೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಆಲ್ಮೋಸ್ಟ್ ಒಂದು 1.5 hour 2 hour ಪೂಜೆ ಏನು ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾಡ್ಕೋಬೋದು ಅಂತ ನಮ್ಮಮ್ಮ ಅಂದ್ಕೊಳ್ತಾ ಇದ್ವಿ. ಸೊ ಸಂತೋಷ್ ಅಂತ ಇದ್ದರು, ನನಗೂ ಬರುತ್ತೆ ಕಡುಬು ಮಾಡೋಕ್ಕೆ, ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನಂಗೆ ಇಷ್ಟು ವರ್ಷದಿಂದ ಗೊತ್ತಿರಲಿಲ್ಲ ಸಂತೋಷಕ್ಕೆ ಕಡುಬು ಮಾಡೋಕ್ಕೆ ಬರುತ್ತೆ ಅಂತ. ಬಟ್ ಒನ್ ಥಿಂಗ್, ಸಂತೋಷಲ್ಲಿ ಇರೋವಂಥ ಗುಣ ಏನು ಅಂತಂದರೆ ಎಲ್ಲ ಕೆಲಸಗಳು ಸ್ಟಿಚ್ಚಿಂಗಿಂದ ಹಿಡಿದು ಬಟನ್ಸ್ ಹಾಕೋದು ಕೂಡ ಅವರಮ್ಮ ಕಲಿಸ್ಕೊಟ್ಟಿದ್ದಾರೆ ಅಂತ ನನಗದು ಚೆನ್ನಾಗಿ ಗೊತ್ತು. ವಿನಾಯಕಸ್ತುಭ್ಯಂ ಸತತಂ ಮೋದಕ ಪ್ರಿಯಂ ನಿರ್ವಿಘ್ನಂ ಕುರ್ಮೇ ದೇವ ಪರತ್ರಚ ಪರಾಮೃತಂ ಅಗ್ಯಂ ಗೃಹಾಣಂ ಹೇದಂಬಂ ಸರ್ವಭಯ ಪ್ರದಾಯಕಂ ಗಂಧಂ ಪುಷ್ಪತೇನ ಪಾಪನಾಶನಂ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರುಷತಮಾತ್ ಸಫಲ ಜನ್ಮ ಜನ್ಮನತೆ मोदकानां फलदक्षिण संयुतं विप्रया तत्त्वं वायनं प्रदर्शते विनायकस्य प्रतिमां वस्त्रघ्नं वैशिष्ट्यं तुभ्यं ದುರ್ಬಿಟ್ಕೊಂಡು ನೋಡಿದ್ರೆ ನನ್ನೇ ದುರ್ಬಿಟ್ಕೊಂಡು ನೋಡ್ತಾರೆ, ಕಣ್ಣು ಮಿಟಕಿಸ್ದೆ ನೋಡ್ತಾರೆ. पार्वती प्रिय विघ्नेश्वर ममाविघ्नं विनाशनम् छत्रं समर्पयामि, चामरं समर्पयामि, नृत्यं समर्पयामि, गीतं समर्पयामि, वाद्यं समर्पयामि, आन्दोलनं समर्पयामि, गजारोहणं समर्पयामि, अश्वारोहणं समर्पयामि, रथारोहणं समर्पयामि, समस्त राजोपचार भक्तोपचार शुक्तोपचार षोडशोपचार पूजां समर्पयामि. यस्य स्मृतोपचार संध्या क्रियादिनं संपूर्णं यास्तु वेस्ट ಮಾಡ್ತಾ ಇದೀಯಾ ಮಂತ್ರಾಕ್ಷತೆ क्रियादिनं भक्तिनं जनार्दन यत् पूजितं मया देवा परिपूर्णतरस्मै अनेन मया आचार्येत वरसिद्धिविनायकव्रत पूजा पूर्ण सिद्ध्यर्थं मध्य मंत्र तंत्र ಅಜ್ಜಿ ಜಾಗ सकलं परस्मै नारायणेति समर्पयामि. ओम तत्पर्णमस्तु. नुद्राणि ನೀರು ಬಿಟ್ಬಿಡಿ. पूर्वश्चित एवं गुण विशेष विशिष्टायां सुजितो अस्य वरसिद्धि विनायक चौति रोत्र चंद्र दर्शन अपवाद उद्योग भंग सत्कर बाद दोष हाथ बसकी ಹೊಡಿ ಸಾಕು ಎಲ್ಲ ಫರಿನ್ ಹೊಡಿನೇ ಇಲ್ಲ, ಅರ್ಧಕ್ಕರ್ಧ ಕೂತ್ಕೊಳ್ಳಿಲ್ಲ ನೀನು. ನಾನು ಕೂತ್ಕೊಂಡೆ, ಅವನು ನೋಡಿ ಬಗ್ತಾ ಇದ್ದಾನೆ. ಮಾಡಮ್ಮ ಕೃಷ್ಣ, ನೀ ಮಾಡಮ್ಮ. ನೀ ಮಾಡು, ಪರವಾಗಿಲ್ಲ ಟೀ ಶರ್ಟ್ ಏನು ಪ್ರಾಬ್ಲಮ್. ಎಂಟು ನೋಡ, ಈಗ ಕೂತ್ಕೋಬೇಕು, ಹೀಗೆ ಕೂತ್ಕೊಂಡೆ. ಸಾಕು, 10 ಸಾಕು ಬಿಡಮ್ಮ. ಕೂತ್ಕೋಬೇಕು. 21 ಹಂಗೆ ಅವನೊಂದು ತಲೆನೇ ಬಾಡಿನೇ ಬೆಂಡ್ ಮಾಡಾಕ್ತಾ ಲೇ ಚಿಂತೆಗ ಸುಸ್ತಾಗಾಯ್ತು. ಸೊ ಈಗ ಕೆಲಸನ ಶಿಫ್ಟ್ ಮಾಡ್ಕೊಂಡ್ವಿ. ನನ್ನ ಕೆಲಸ ಅವರೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾನು ಬೇರೆ ಕೆಲಸದಲ್ಲಿದ್ದೆ, ಆ್ಯಂಡ್ ಜೊತೆಗೆ ಮನೆಗೆ ಬೇರೆ ಸ್ವಲ್ಪ ಹೊತ್ತು ಬರಬೇಕಾಗಿತ್ತು, ಸ್ವಲ್ಪ ಕೆಲಸ ಆಯಿತು. ಸೊ ಹಾಗೆ ಅವರೆಲ್ಲರೂ ಕೂತ್ಕೊಂಡು ಮಾಡ್ಕೊಳ್ತಾಯಿದ್ರು. ಸೊ ಫಸ್ಟ್ ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ನಾನು ಅಮ್ಮ ತಿನ್ನೋಣ ಅಂತ. ಸೊ ಸಂತೋಷ್
ಐ ಮೀನ್ ನಿಶ್ಚಲಿಲ್ಲ, ನಾನು ಕೂಡ ನಿಮ್ಮ ಜೊತೆನೇ ಕೂತ್ಕೊಳ್ತೀನಿ ಅಂತ ಅಂದ. ಸೊ ನನ್ನ ತಂಗಿಗಂತೂ ಸಿಕ್ಕಾಪಟ್ಟೆ ಹಶ್ವಾಗೋಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಕೆಲಸ ಬೇರೆ ಮಾಡಿದ್ಲಲ್ಲ. ಸೊ ಹಾಗಾಗಿ ಇವತ್ತು ನಾನು ಕೂತ್ಕೊಂಡ್ಬಿಡ್ತೀನಕ್ಕ, ನಿನ್ನ ಜೊತೆ ಇರೋಕ್ಕಾಗೋದಿಲ್ಲ ಅಂತ ಇದ್ಲು. ನೋ ಪ್ರಾಬ್ಲಮ್, ಪರವಾಗಿಲ್ಲ, ನೀನು ತಿನ್ನು ಅಂತ ನಾನು ಹೇಳ್ತಾ ಇದ್ದೆ. ಆ್ಯಂಡ್ ನನ್ನ ಮಗ ಲೆಫ್ಟಿ ಅವನು, ಸೊ ಯಾರು ಏನು ಅನ್ಕೋಬೇಡಿ ಲೆಫ್ಟಲ್ಲಿ ತಿಂತಾ ಇದ್ದಾನೆ ಅಂತ. ಆಲ್ಮೋಸ್ಟ್ ಅವನು ಎಲ್ಲ ಬರೆಯೋದು, ತಿನ್ನೋದು, ಯಾರಿಗಾನ ಏನನ್ನ ಕೊಡಬೇಕಾಗಿದ್ರು ಕೂಡ ಅದನ್ನ ಲೆಫ್ಟಲ್ಲೇ ಮಾಡ್ತಾನೆ. ಸೊ ಹಾಗಾಗಿ ಕೆಲವ್ರಿಗದು ಏನಂತಾರೆ, ಏನಿದು ಲೆಫ್ಟ್ ಅಂತ, ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ತಾನೆ ಅಂತ ಅಂತಾರೆ. ಬಟ್ ಟು ಬಿ ಫ್ರ್ಯಾಂಕ್, ನಾವು ಅದನ್ನು ಚೇಂಜ್ ಮಾಡೋಕ್ಕೂ ಕೂಡ ಹೋಗ್ತಿಲ್ಲ. ಅವ್ನಿಗೆ ಯಾವುದು ಕಂಫರ್ಟಬಲ್ ನಾವು ಅದನ್ನು ಹಾಗೆ ಬಿಡೋಕ್ಕೆ ಇಷ್ಟಪಡ್ತೀವಿ. ವಾಂಗಿಬಾತು ಅನ್ನ ಇಟ್ಕೊಂಡು ತಿಂತೀನಿ, ಅದಕ್ಕೆ ಗೊಜ್ಬೇಕಾ ಅಂತ. ಸೊ ಇದೆಲ್ಲ ಊಟ ಎಲ್ಲ ಮುಗಿದು ಹಬ್ಬ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ ಎಲ್ಲರೂ ಕೂಡ. ಆ್ಯಂಡ್ ಜೊತೆಗೆ ಈಗ ಸಾಯಂಕಾಲ ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ದೀವಿ. ನನ್ನ ತಂಗಿ ಅಂತ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದ್ಬಿಟ್ಟಿಲ್ಲ. ನಂಗೆ ಅಂತ ಇದ್ದೀವಿ, ನಾನು ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿಲ್ಲ ಅಂತ ಇದ್ದೆ. ಎಸ್, ಸೊ ಈಗ ದೇವ್ರಿಗೆ ಆರತಿ, ಕತೆ ಓದೋದು, ಆ್ಯಂಡ್ ಜೊತೆಗೆ ದೇವ್ರ ಮುಂದೆ ಒಂದಷ್ಟು ಹಾಡುಗಳನ್ನು ಹೇಳೋದು. ಆ್ಯಕ್ಚುಲಿ ಸಂಗೀತ ನಾನು ಸ್ವಲ್ಪ ಕಲಿತೆ. ನನ್ನ ತಂಗಿ ಸಂಗೀತ ಅಂದರೆ ಅವಳಿಗೆ ಇಷ್ಟ, ಬಟ್ ಅವಳಿಗೆ ಕಲೀಲಿಲ್ಲ. ಅವಳು ಡ್ಯಾನ್ಸ್ನ ಕಲಿತ್ಲು, ನಾನು ಸಂಗೀತನ ಕಲಿತೆ. ಬಟ್ ಅದು ಅವಳು ಪೂರ್ತಿ ಕಲೀಲಿಲ್ಲ, ನಾನು ಇದನ್ನು ಪೂರ್ತಿ ಕಲೀಲಿಲ್ಲ, ಹಾಗಾಯಿತು. ಆ್ಯಂಡ್ ಸೀರೆ ಉಟ್ಕೊಂಡು ಕೂತ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ನನಗೂ ಅವಳಿಗೂ. ಅದಕ್ಕೆ ಅವಳು ನನ್ನ ಮನೆ ಮೇಲೆ ಕೂತ್ಕೊಂಡ್ಬಿಡ್ತೀನಿ, ನೀನು ಹೆಂಗೆ ಬೇಕಾದ್ರೆ ಕೂತ್ಕೊ ಅಂತ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ಸೊ ಈಗ ನಾವು ಹಾಡುಗಳನ್ನು ಶುರು ಮಾಡ್ತೀವಿ. ಸೊ ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನ ನಂಗೆ ಹೇಳಿ. ಬಟ್ ಅಷ್ಟು ಚೆನ್ನಾಗಿ ಹೇಳಿಲ್ಲ ಅಂತಂದರೂ ಏನೋ ಒಂದಷ್ಟು ನೆನಪುಗಳು, ಹಾಡುಗಳು ನಮ್ಮದು ಮುಂಚೆ ಎಲ್ಲ ನಾವು ಹಾಡ್ತಾ ಇದ್ದಿದ್ದು ಹಾಡುಗಳನ್ನು ಹೇಗಿದ್ರೂ ಕಂಠ ಪರವಾಗಿಲ್ಲ ದೇವರಿಗೆ ಅಂತ ಅಂದ್ಬಿಟ್ಟು ಹಾಡ್ಬಿಡ್ತೀವಿ ನಾವು. अजं निर्विकल्पं निराकारमेकं निरानन्दमानन्दमद्वैतपूर्णम् अजं निर्विकल्पं निराकारमेकं निरानन्दमानन्दमद्वैतपूर्णम् परं निर्गुणं निर्विकल्पं निरीहं परं निर्गुणं निर्विकल्पं निरीहं परब्रह्मरूपं गणेशं भजे माम् अजं निर्विकल्पं गुणातीतमानं चिदानन्दरूपं चिदाभासकं सर्वगं ज्ञानगम्यम् मुनिध्येयमाकाशरूपं परेशं परब्रह्मरूपं गणेशं भजे माम् अजं निर्विकल्पम् जगत्कारणं कारणज्ञानरूपं सुरादिं सुखादिं गणेशं गुणेशं जगद्व्यापिनं विश्ववन्द्यं सुरेशं परब्रह्मरूपं गणेशं भजे माम् अजं निर्विकल्पम् बन्ध विघ्नಗಳ ಕಳೆನಾಥ ಬಂಧ ವಿಘ್ನಗಳ ಕಳೆನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಮೊದಲ್
ವಂದಿಪೆ ನಿನಗೆ ಗಣನಾಥ. ಸಿದ ಧರ್ಮರಾಯ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯಗಳ ನಾಥ. ಮೊದಲ್ ವಂದಿಪೆ ನಿನಗೆ ಗಣನಾಥ. ಮೊದಲ್ ವಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು. ಅದೇ ಶುಭ ಮುಹೂರ್ತದಲ್ಲಿ ತನ್ನ ಪುತ್ರಿ ಜಾಂಬವಂತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂದು ಒಪ್ಪಿಸಿ ವಿವಾಹ ಮಹೋತ್ಸವವನ್ನು ನೆರವೇರಿಸಿದನು. ಶ್ರೀಕೃಷ್ಣನು ಆ ಕಾಂತಾಮಣಿಗೆ ಕಾಂತನಾಗಿ ಮಣಿ ಸಹಿತನಾಗಿ ರಥವನ್ನೇರಿ ದ್ವಾರಕಾ ನಗರವನ್ನು ಪ್ರವೇಶಿಸಿ ಸಮಸ್ತ ಯಾದವರಿಗೆ ಈ ವೃತ್ತಾಂತವನ್ನೆಲ್ಲ ಹೇಳಿ ಸತ್ರಾಜಿತವನನ್ನು ಕರೆಯಿಸಿ ಈ ರಥವನ್ನಿತ್ತನು. ಈ ರೀತಿಯಲ್ಲಿ ಶ್ರೀಕೃಷ್ಣನು ತನಗೆ ಬಂದಿದ್ದ ಅಪನಿಂದನೆಯನ್ನು ನಿವಾರಿಸಿಕೊಂಡನು. ದಯಮಾಡೆ ಪರಿಮಳ ಪಾರಿಜಾತವನು. ಪಾರಿಜಾತದ ಕುಸುಮ ಪರಿಮಳ ಬೆರೆಸಿದ. ಪಾರಿಜಾತದ ಕುಸುಮ ಪರಿಮಳ ಬೆರೆಸಿದ. ನಾರಿಮಣಿಯೇ ನಿನಗೆ ನಾರದ ತಂದಿದ್ದಾನೆ ಪಾರಿಜಾತವನು. ದಯಮಾಡೆ ಪರಿಮಳ ಪಾರಿಜಾತವನು. ಸಣ್ಣ ಮಲ್ಲಿಗೆ ಸರ ಮೇಲೆ ಮಲ್ಲಿಗೆ ಹಾರ. ಸಣ್ಣ ಮಲ್ಲಿಗೆ ಸರ ಮೇಲೆ ಸಂಪಿಗೆ ಹಾರ. ನಿನ್ನ ನಂಬಿದವರ ನೀನೆ ಪಾಲಿಸೆ ನೀರೇ ಪಾರಿಜಾತವನು. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಕತೆ ಓದಿದ ಆದಮೇಲೆ ಸೊ ಇದೊಂದು ಸೆಷನ್ ಇಟ್ಕೊಂಡ್ಬಿಟ್ಟಿದ್ಲು ನನ್ನ ತಂಗಿ ರಾಖಿ. ಅವಳು ಪ್ರತಿ ವರ್ಷ ರಾಖಿ ಕಟ್ತಾಳೆ. ಮದುವೆ ಆದ ಫಸ್ಟ್ ಇಯರಿಂದ ಅವಳು ಅವ್ರ ಭಾವನ್ನ ಏನಂತಾರೆ ಅಣ್ಣ ಅಂತನೂ ಅಂತಾಳೆ, ಭಾವ ಅಂತನೂ ಅಂತಾಳೆ. ಎಲ್ಲ ಥರ ಪ್ರೊಟೆಕ್ಟ್ ಮಾಡೋದು ನನ್ನ ಭಾವ ಅಂತಲೇ ಅಂತಾಳೆ. ಸೊ ಅವರಿಬ್ಬರ ರಿಲೇಷನ್ಶಿಪ್ ಅದೇ ಥರ ಇದೆ. ನಾದ್ನಿಗೆ ಏನು ಕಡಿಮೆ ಆಗಬಾರ್ದು ಅಂತ ಅವ್ರ ಭಾವನಿಗೆ ಏನು ಕಡಿಮೆ ಆಗಬಾರ್ದು ಅಂತ ನಾದ್ನಿ. ಸೊ ಇದೇ ಥರ ಇರ್ತಾರೆ. ಒಂಥರ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಅವಳು ರಾಖಿ ಕಟ್ಟಿರಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ಲು, ರಾಖಿ ಕಟ್ಟಿಬಿಟ್ಟು ಅವ್ರ ಭಾವನಿಗೆ ಅಂತ ಗಿಫ್ಟ್ ತಂದು ಕೊಟ್ಟಿದ್ದಾಳೆ. ಅವ್ರ ಭಾವ ಅವಳಿಗೂ ಅಂತಲೂ ಕೂಡ ಗಿಫ್ಟ್ ತಂದಿದ್ರು. ಅವ್ರ ಭಾವನಿಗೆ ಗೊತ್ತಿತ್ತು ಗೌರಿ ಬಾಗ್ನ ಅಲ್ವಾ. ಸೊ ಗೌರಿ ಬಾಗ್ನ ಕ್ಯಾಶ್ ಕೊಟ್ಬಿಡ್ತಾಯಿದ್ರು ಯಾವಾಗ್ಲೂ. ಸೊ ಈ ಸಲ ಅವ್ರು ಗೌರಿ ಬಾಗ್ನ ಅಂತ ಅವಳಿಗೆ ಡ್ರೆಸ್ ತಂದು ಕೊಟ್ಟಿದ್ರು. ಆ್ಯಂಡ್ ಸೊ ನಾನು ಹಾಗೆ ಕೊಡೋಕ್ಕೆ ಹೋದೆ. ಅವಳಿಲ್ಲ ಎಲ್ಲ ಕುಂಕುಮ ಇಟ್ಟೇ ಕೊಡಬೇಕು ಅಂತ ಇದ್ಲು. ಬಟ್ ನಾನು ಈ ಥರದ ವಿಷಯದಲ್ಲೆಲ್ಲ ಸ್ವಲ್ಪ ವೀಕು. ಈ ಥರ ಕುಂಕುಮ ಕೊಡೋದು ಇದೆಲ್ಲ ನಾನು ಅಷ್ಟು ಫಾಲೋ ಮಾಡಲ್ಲ. ಬಟ್ ಅವಳು ಇತ್ತೀಚೆಗೆ ಜಾಸ್ತಿ ಫಾಲೋ ಮಾಡೋದು ಕಲ್ತಿದ್ದಾಳೆ. ಇಲ್ಲ ಹಿಂಗೆ ಫಾಲೋ ಮಾಡು, ಹಿಂಗೆ ಕೊಡು, ಹಾಗೆ ಮಾಡು ಅಂತ ಹೇಳ್ತಾ ಇದ್ಲು. ತಟ್ಟೆಯಲ್ಲಿ ಇಟ್ಟೇ ಕೊಡಬೇಕು ಅಂತ ನಾನು ಹಾಗೆ ಕೈ ಕೊಟ್ಬಿಟ್ಟೆ. ನನಗೆ ಅದು ಅಭ್ಯಾಸ ಹಾಗೆ ಕೈ ಕೊಟ್ಬಿಡೋದು. ಸೊ ಹಾಗಾಗಿ ಅವಳು ಇಲ್ಲ ನೀನು ತಟ್ಟೆಗೆ ಇಟ್ಕೊಡ್ಬೇಕು ಅಂತ ಅಂತಿದ್ಲು. ಆಮೇಲೆ ತಿರ್ಗಾ ತಟ್ಟೆ ತೊಗೊಂಡು ತಿರ್ಗಾ ಅದನ್ನು ಇಟ್ಟು ಕೊಟ್ಟೆ. ಸೊ ಆ್ಯಕ್ಚುಲಿ ನನಗೆ ಯೆಲ್ಲೋ ಕಲರ್ ಅಂದರೆ ಇಷ್ಟ. ಸೊ ಹಾಗಾಗಿ ನಾನು ಅವಳಿಗೆ ಯೆಲ್ಲೋ ಕಲರ್ ಡ್ರೆಸ್ಸು ತಂದೆ. ಮೋಹನ್ಗೆ ಶರ್ಟ್ ತಂದಿದ್ದು. ಸೊ ಅವಳು ಅಷ್ಟೇ ಪ್ರತಿ ಸಲ ಕೂಡ ನನಗೆ ಅಂತ ಏನಾದರೂ ಕೊಡ್ತಾಳೆ, ಮಕ್ಕಳಿಗೆ ಅಂತ ಗೌರಿ ಬಾಗ್ನ. ಮನೇಲಿ ಎಲ್ಲರೂ ಕೂಡ ಅಷ್ಟೇ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ಮಾವಂದರು, ಅಪ್ಪ ಅಮ್ಮ, ನನ್ನ ತಂಗಿ ಸಂತೋಷನ ಕೇಳ್ಕೋಬೇಕು ಗೌರಿ ಬಾಗ್ನ ಅಂತ, ಅಂದರೆ ಕೊಡೋದಿಲ್ಲ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅವರು ಫೋನ್ ಮಾಡಿ ಕರೆದಿದ್ರು ನನ್ನ. ಅವರು ಪಾಪ ಹುಷಾರಿಲ್ಲ. ಸೊ ಹಾಗಾಗಿ ನನಗೆ ಬರೋಕ್ಕಾಗ್ತಾಯಿಲ್ಲ. ಸೊ ನೀವು ಬನ್ನಿ ಎಲ್ಲರೂ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಮನೆಗೆ ಕೂಡ ಒಂದು ಭೇಟಿ ಕೊಟ್ವಿ. ಇದು ಒನ್ ಆಫ್ ಮೈ ಫೇವ್ರೇಟ್. ನಮ್ಮ ಅತ್ತೆ ಮಾಡೋ ಅಂಥದ್ದು ತುಂಬಾ ಇಷ್ಟ ನನಗೆ. ಬಿಳಿ ಕಡಲೆಕಾಳಿನ ಗುಗ್ರಿ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನನಗೆ ಅಲ್ಲಿ ಹೋಗೋ ಅಷ್ಟರಲ್ಲಿ ನನಗೆ ಅದು ಮಾಡಿದ್ದಾರೆ ಅಂತ ಗೊತ್ತಾಗಿತ್ತು ತಕ್ಷಣ ಒಂಚೂರು ಕೊಡಿಯತ್ತೆ ತಿಂತೀನಿ ಅಂತ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಗಣೇಶ ಹಬ್ಬ ಅಂತಂದರೆ ಈ ಪ್ರಸಾದನ ಅವ್ರ ಹತ್ರ ಮಾಡಿಸ್ತಾ ಇದ್ವಿ ನಾವು. ಈವ್ನಿಂಗ್ ಟೈಮ್ಸು ಮನೆಗೆ ಬಂದವ್ರಿಗೆ ಎಲ್ರಿಗೂ ಕೊಡ್ತಾ ಇದ್ವಿ. ಅಷ್ಟರಲ್ಲಿ ನಂದು ಅಂತ ಒಂದು ಸೆಲ್ಫಿ ಕೂಡ ತೆಗೊಳ್ತಾ ಇದ್ದೆ, ವೀಡಿಯೋಸ್ ಮಾಡ್ತಾ ಇದ್ದೆ. ಸೊ ಈ ಭಾಗನ ಕೇಳಿಸ್ಲಿಲ್ಲ ನನಗೆ, ನಿಶ್ಚಲ ಹತ್ರ ಮಾತಾಡ್ತಾ ಇದ್ದರು.
ಥ್ಯಾಂಕ್ಸ್. ವಿಡಿಯೋ ಆ್ಯಂಡ್ ಎಷ್ಟು ಖುಷಿಯಾಗಿ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಾವು ಗಣೇಶನ ಕರ್ಕೊಂಡು ಬರ್ತೀವಿ, ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ನಾವು ಗಣೇಶನ ಬಿಟ್ಕೊಡ್ಬೇಕಲ್ವ. ನಾವು ತುಂಬ ಕಡೆ ನೋಡ್ತಾ ಇರ್ತೀವಿ ಗಣೇಶನ ಮೇಲಿಂದ ಕುಕ್ಬಿಡ್ತಾರೆ, ಈ ರೋಡಲ್ಲೆಲ್ಲ ಇಟ್ಟಿರ್ತಾರಲ್ಲ ಅವರು. ಬಟ್ ಅದೇ ನಾವು ಗಣೇಶನ ಅಷ್ಟೇ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು. ಆ್ಯಂಡ್ ಇದು ನೆಕ್ಸ್ಟ್ ದಿನ, ಹಬ್ಬ ಆದ ನೆಕ್ಸ್ಟ್ ದಿನ ಗಣೇಶನ ವಿಸರ್ಜನೆ ದಿನ ನನ್ನ ತಂಗಿ ಬೆಳಗ್ಗೆ ಸ್ನಾನ ಮಾಡಿ ಪಾಯಸ ಮಾಡ್ತಾಯಿದ್ದಾಳೆ. ನಾನು ಹೇಳಿದ್ದೆ ಈ ಥರ ಪಾಯಸ ಮಾಡು ಅಂತ ಹೇಳಿದ್ದೆ ಅವಳಿಗೆ. ಸೊ ಅದೇ ಥರ ಪಾಪ ನನಗೋಸ್ಕರ ಮಾಡ್ತಾಯಿದ್ಲು. ಆ್ಯಂಡ್ ಜೊತೆಗೆ ಇವತ್ತು ಕೂಡ ನಾವು ಏನದು ಗಣೇಶನ ವಿಸರ್ಜನೆ ದಿನ ಕೂಡ ನಾವು ಹಬ್ಬದ ಅಡುಗೆನೇ ಮಾಡ್ತೀವಿ. ಏನಂತಾರೆ ಬಿಸಿಬೇಳೆ ಬಾತು, ಅನ್ನ ಸಾರು, ಆಂಬೊಡೆ, ಪಾಯಸ, ಕೋಸಂಬರಿ, ಕೆಲವೊಂದೆಲ್ಲ ಅವೆಲ್ಲ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾಯಿದ್ದೀವಿ. ಅಡುಗೆ ಮಾಡಿದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಅದೊಂದು ಟೈಮ್ ಇತ್ತು, ಅಷ್ಟರಲ್ಲೇ ಮಾಡಬೇಕು ಅಂತ ದೇವ್ರ ವಿಸರ್ಜನೆ. ಸೊ ಅಷ್ಟರಲ್ಲಿ ಅಚಿಂತ್ಯನ ಏನಂತಾರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಂದರೆ ಅವನ ಕೈಗೆ ಒಂದು ಸ್ವಲ್ಪ ಹೊತ್ತಾದರೂ ಫೋನ್ ಕೊಡಬೇಕು. ಇಲ್ಲ ಅಂತಂದರೆ ಅವನು ಡಿಸ್ಟರ್ಬೆನ್ಸ್ ತಪ್ಪಿದ್ದಲ್ಲ. ಯಾಕಂದರೆ ಅವನ ಹತ್ರ ಒಬ್ರು ಇರಲೇಬೇಕು. ಅಲ್ಲಿ ಕೂತಿದ್ದೆ ನಾನು, ಅಲ್ಲಿ ಅವ್ರು ಮಾಡ್ಕೊಳ್ತಾ ಇದ್ರು, ಇಲ್ಲಿ ನಮ್ಮ ಅಪ್ಪನ್ನ ಕುಳಿಸಿದ್ದೆ ನೋಡ್ಕೊಳ್ತಾ ಇರೋ ಅಂತ. ಆ್ಯಂಡ್ ಮಧ್ಯದಲ್ಲಿ ಹೋಗಿ ಅಡುಗೆ ಮನೇಲಿ ಏನಾದರೂ ಬೇಕಾ ಹೆಲ್ಪು ಅಂತ ನಮ್ಮಮ್ಮ ಆಲ್ಮೋಸ್ಟ್ ನೋಡಿ ಮಾಡಿಬಿಟ್ಟಿದ್ದಾರೆ ಬಿಸಿಬೇಳೆ ಬಾತು. ನಮ್ಮಮ್ಮ ಬಿಸಿಬೇಳೆ ಬಾತ್ ಎಕ್ಸ್ಪರ್ಟ್, ನನಗೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಬರೋದಿಲ್ಲ. ಆಂಬೊಡೆ ನೋಡಿ ರೆಡಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಪಾಯಸ ನನ್ನ ತಂಗಿ ಮಾಡಿಬಿಟ್ಟಿದ್ಲು. ಅವಳು ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ನನಗೆ ಅವಳು ಮಾಡೋ ಅಕ್ಕಿ ಪಾಯಸ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅವಳ ಹತ್ರ ಅವಾಗ ಮಾಡಿಸ್ಕೊಳ್ತಾ ಇರ್ತೀನಿ. ಸೊ ಇಲ್ಲೆಲ್ಲ ನೋಡಿ ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿದ್ದಾರೆ ಅಮ್ಮ ಏನೇನು ಮಾಡಬೇಕು ಪೂಜೆಗೆ ಅಂತ. ಬಟ್ ನನಗೆ ಯಾಕೋ ಸಿಕ್ಕಾಪಟ್ಟೆ ಒಂಥರ ಹುಷಾರಿಲ್ದಿರೋ ಥರ ಆಗ್ತಾಯಿತ್ತು, ಒಂಥರ ಏನಂತಾರೆ ಅನ್ಈಸಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಏನು ಮಾಡೋದು, ಮಾಡಬೇಕಲ್ವ. ಸೊ ಹಾಗಾಗಿ ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ಆ ಜಾಗನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೋಗಿದ್ದು ನನ್ನ ತಂಗಿನೇ. ಏನು ಮಾಡೋದು, ಒಂದೊಂದು ಸಲ ಅನಿಸುತ್ತೆ ನನಗೆ, ಅಯ್ಯೋ ಪಾಪ ಅವಳೊಬ್ಬಳೇ ಮಾಡ್ತಾ ಇರ್ತಾಳೆ ಅಂತ. ಆದರೂ ಕೂಡ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಹೊಟ್ಟೋಗ್ಬಿಡ್ತೀನಿ. ಬಟ್ ನನಗೆ ಇಷ್ಟಿಷ್ಟ ಆಗುತ್ತೋ ಕೆಲಸ ಅಷ್ಟಿಷ್ಟ ನಾನು ಮಾಡಿರ್ತೀನಿ, ಅವಳಿಗೆ ಇಷ್ಟ ಆಗುತ್ತೋ ಅವಳು ಮಾಡ್ತಾಳೆ. ಒಟ್ಟಿನಲ್ಲಿ ಗಣೇಶನ ಗೌರಿನ ಬಿಡೋದಕ್ಕೆ ವಿಸರ್ಜನೆಗೆ ರೆಡಿ ಆಗ್ತಾಯಿದ್ವಿ. ನಿಶ್ಚಲ್ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾಯಿದ್ದೆ, ಅದಕ್ಕೆ ಅವನ್ನ ಹಿಂದೆ ತಿರುಗಿ ನೋಡ್ತಾ ಇದ್ದೆ ನಾನು. ಸೊ ಇಲ್ಲಿ ಆ್ಯಕ್ಚುಲಿ ನೀರೊಳಗೆ ಬಿಡೋದಕ್ಕೋಸ್ಕರ ಅಮ್ಮ ರೆಡಿ ಮಾಡ್ತಾಯಿದ್ದು. ನಾನು ಏನೇನು ಗೋಲ್ಡೆಲ್ಲ ಹಾಕಿದ್ವಿ ಅದನ್ನೆಲ್ಲ ತೆಗಿತಾ ಇದ್ದೆ. ನಮ್ಮಮ್ಮ ಅದಕ್ಕೆ ತೆಗಿಬೇಡವೆ, ಅಲ್ಲಿ ಮೇಲೆ ಹೋಗೋವರೆಗೂ ಅನ್ನೋ ದೇವ್ರಿಗಿರಲಿ, ಅಷ್ಟು ಬೇಗ ತೆಗಿಬೇಡ ಅಂತ ಇದ್ದೆ. ಸೊ ಅದು ತೆಗೆದಿದ್ದನ್ನ ತಿರ್ಗಾ ಹಾಕ್ತಾಯಿದ್ದೆ ನಾನು. ನನಗೇನು ಅಂತಂದರೆ ಗೋಲ್ಡದ ಸಮೇತ ನಮ್ಮಮ್ಮ ಇಲ್ಲಿ ನೀರೊಳಗೆ ಬಿಟ್ಬಿಡ್ತಾರೋ ಅನ್ನೋ ಯೋಚನೆಯಲ್ಲಿದ್ದೆ ನಾನು. ಬಟ್ ಇಲ್ಲ, ಅದನ್ನು ಹಾಕೋ ಪರವಾಗಿಲ್ಲ, ಆಮೇಲೆ ತೊಗೊಳ್ಳೋಣ. ದೇವ್ರನ್ನ ಅಲ್ಲಿ ಮೇಲೆ ನಾವು ಬಕೆಟ್ ಒಳಗಡೆ ನೀರಿಟ್ಟು ಅದ್ರ ಒಳಗಡೆ ನಾವು ಇದು ಮಾಡೋದ್ರಿಂದ ಅದು ಅಲ್ಲಿವರೆಗೂ ಇರಬೇಕು, ತೆಗಿಬಾರ್ದು ಅಂತ ಹೇಳಿದ್ರೆ ನನಗೆ ತೆಗೆದುಬಿಟ್ಟಿದ್ದೆ. ಸೊ ಗೌರಿಗೆ ಬಾಗ್ನ ಕೊಡಬೇಕಲ್ವಾ, ನಮಗೆಲ್ಲವನ್ನ ಕೊಡೋ ತಾಯಿ ಗೌರಿ. ಸೊ ಗೌರಿಯನ್ನು ನಾವು ಎಷ್ಟು ಪ್ರೀತಿಯಿಂದ ಕಳಿಸ್ಕೊಡ್ಬೇಕು, ಎಷ್ಟು ಗೌರವದಿಂದ ಕಳಿಸ್ಕೊಡ್ಬೇಕು, ಅಷ್ಟು ಎಲ್ಲವನ್ನು ನಾವು ಮಾಡ್ತಾಯಿದ್ದೀವಿ. ಅಮ್ಮ ಇಲ್ಲಿ ಮಡ್ಲಕ್ಕಿ ತುಂಬಿಸಿ ಕಳಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಅಪ್ಪ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಮಂತ್ರಗಳನ್ನು ಹೇಳಿ ಕಳಿಸ್ಕೊಡ್ಬೇಕು ಅಂತ ಅವೆಲ್ಲ ಫಾಲೋ ಮಾಡ್ತಾರೆ. ಇನ್ನು ನನ್ನ ಮಕ್ಕಳು ಅವ್ರ ತಾತನಿಗೆ ಏನಂತಾರೆ ಬೆನ್ನೆಲುಬಾಗಿ ನಿಂತ್ಬಿಟ್ಟಿದ್ದಾರೆ ಮಂತ್ರಗಳು ಹೇಳೋದ್ರಲ್ಲಿ. ರಕ್ಷಾಂಧಾರಯಾಮಿ. ಆಯ್ತು ಏನು ಆಯ್ತು ಹಾಕಿದ್ದೀರಾ ಚಿನ್ನದ್ದು ಸರ ಇಲ್ಲ ಅಲ್ಲ ದೇವ್ರಿಗೆ ಹಾಕಿರೋದು ಬಂದಿರೋದಂಗ. ಹೂ ಒಂದಷ್ಟು ಎತ್ಕೊಳ್ಳಿ, ಬೇಕಾದಷ್ಟು ಹೂವಿದೆ. ಇಲ್ಲ ಅಕ್ಕಿ ಏನಿಲ್ಲ ಮಾಡಮ್ಮ. ಎತ್ತಿಟ್ಟಾಗಿತ್ತು ನೀನು ಇದು 3 ಸಾರಿ ಎತ್ತಿದ್ದು ಇದ್ರಲ್ಲಿ ಹಾಕುವ. ಒಂದು 3 ಸಾರಿ ಇದ್ರಲ್ಲಿ ಹಾಕು.
ಕಲ್ಪ ನಾನು ಹೊರಗಡೆ ಕುತ್ಕೊಂಡು ಮಂಗಳಾರತಿಗೆ ನೋಡು ಅಲ್ಲ ಕುತ್ಕೊಂಡು ಹಂಗಂಗೆ ಸಾಕು ಒಂದೇ ಸಾಕು ಗಣೇಶ ನೋವಾಗತ್ತೆ ಆಮೇಲೆ ಗಣೇಶ ಅಲ್ಲ ಪಾರ್ವತಿ ಪಾರ್ವತಿ ಅಲ್ಲ ಗೌರಿ ಗೌರಿಗೆ ಎಷ್ಟು ಜನ ಹೋದ್ರು ಇಲ್ಲಿ ತಂದಿದೆ ದೊಡ್ಡ ಗಣೇಶ ತರಬೇಕು ಅಂತ ನಾವು ಮುಳುಗಿಸೋಷ್ಟು ಆಗೋಷ್ಟು ತರಬೇಕು ಅಂತ ಅಚಿಂತ್ಯ ಈ ಕಡೆಗೆ ಬಾ ಅಚಿಂತ್ಯ ಅಲ್ಲ ಆರ್ತಿ ಅಚಿಂತ್ಯ ಹೋಗ ನಿಮ್ಮ ಅಪ್ಪನ ಹತ್ರ ಅಲ್ಲ ಬಟ್ಟೆ ತಿರ್ಗ ಇವತ್ತು ಬಿಳಿ ಬಟ್ಟೆ ಆ್ಯಕ್ಚುಲಿ ರಾತ್ರಿ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅಮ್ಮ ಬಾಗ್ನ ತೊಗೊಂಡೇ ಹೋಗಬೇಕಾಗಿತ್ತು ಅಂತಂದರು. ನಾನಂದೆ ಅಮ್ಮ ಇಲ್ಲಮ್ಮ ಇನ್ನೊಂದು 2 ಡೇಸ್ ಆದಮೇಲೆ ಆರಾಮಾಗಿ ಬಂದು ತೊಗೋತೀನಿ ಅಂತ. ನಾವಮ್ಮ ಇಲ್ಲ ತೊಗೊಳ್ಳೇಬೇಕು ಅಂತ ಅಂದಿದ್ದಕ್ಕೆ ಇನ್ನು ಡ್ರೆಸ್ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಸೀರೆ ಎಲ್ಲ ಉಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದ ಡ್ರೆಸ್ ಮೇಲೆ ಒಂದು ದುಪ್ಪಟ್ಟ ಹಾಕ್ಕೊಂಡೆ, ಮ್ಯಾಚಿಂಗ್ ದುಪ್ಪಟ್ಟ ಹಾಕ್ಕೊಂಡು ಸೊ ಇಲ್ಲೇ ಬಾಗ್ನ ತೊಗೊಳ್ತಾ ಇದ್ದೆ. ನನಗೇನು ಅಂತಂದರೆ ಇದೆಲ್ಲ ಅಭ್ಯಾಸ ಎಲ್ಲ ಫಸ್ಟ್ ಟೈಮ್ ನಾನು ಬಾಗ್ನ ತೊಗೊಳ್ತಾ ಇರೋದು. ಇರಲಿ ಪರವಾಗಿಲ್ಲ ಅಮ್ಮ ಇಲ್ಲೇ ಇದ್ದರೆ ಏನು ಅಂತೆಲ್ಲ ಅಂತ ಇದ್ದೆ. ಹತ್ರನೇ ಅಲ್ವಾ ಬಂದು ನಾನು ತೊಗೊಳ್ತೀನಿ ಯಾವಾಗ ಬೇಕಂದರೆ ಆವಾಗ ಅಂತ, ಇಲ್ಲ ಹಬ್ಬದ ದಿನನೇ ತೊಗೋಬೇಕು ಬಾಗ್ನ ಅಂತ ಹೇಳಿ ನಮ್ಮಮ್ಮ ಏನಂತಾರೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಒಂದು ಕೆಲಸಗಳು ಜೊತೆಗೆ ನನ್ನ ಚಿಕ್ಕ ಮಗನ ಚೇಷ್ಟೆ ತಲಹರಟೆ ಇವೆಲ್ಲ ಮೇಂಟೈನ್ ಮಾಡಿಕೊಂಡು ಶಬ್ದ, ಸೊ ಇದೆಲ್ಲದರಲ್ಲಿ ತಲೆನೋವು ಸ್ವಲ್ಪ ಬಂದುಬಿಟ್ಟಿತ್ತು. ಆಗ್ತಾ ಇರಲಿಲ್ಲ ನನಗೆ. ಅಲ್ಲೂ ಬಂದು ನೋಡಿ ಅದನ್ನು ತೆಗಿತಾನೆ, ಇದನ್ನು ಮುಡ್ತಾನೆ, ಅದನ್ನು ಮಾಡ್ತಾನೆ, ಸಿಕ್ಕಾಪಟ್ಟೆ ಹೈಪರ್ ಆಗಿಬಿಟ್ಟಿದ್ದಾನೆ ಈ ನಡುವೆ ಅಂತೂ. ಎಲ್ಲರ ಮನೇಲೂ ಮಕ್ಕಳು ಈ ಥರ ಇರ್ತಾರೆ. ಕೆಲವೊಂದು ಮಕ್ಕಳು ಸ್ವಲ್ಪ ಹೈಪರ್ ಜಾಸ್ತಿ ಇರ್ತಾರೆ, ಅದರಲ್ಲಿ ನನ್ನ ಮಗ ಅಂತಲೂ ಹೇಳ್ಬೋದು. ಸೊ ಎಲ್ರಿಗೂ ಕೂಡ ಬಾಗ್ನ ಅಂತಂದರೆ ತಾಯಿ ಮನೆ ಬಾಗ್ನ ಅಂದರೆ ಎಲ್ರಿಗೂ ಇಷ್ಟ ಅಂತ ಹೇಳ್ತಾರೆ. ಆ ಫೀಲಿಂಗ್ ನನಗೆ ಫಸ್ಟ್ ಟೈಮ್ ನನಗೆ ಅನಿಸಿದ್ದು. ಯಾಕಂತಂದರೆ ನಾನು ಇದುವರೆಗೂ ಏನಂತ ಈ ಥರ ಬಾಗ್ನ ಎಲ್ಲ ತೊಗೊಂಡಿರಲಿಲ್ಲ. ಮದುವೆಯಾಗಿ 10 ವರ್ಷ ಆದರೂ ಕೂಡ ಇದು ಫಸ್ಟ್ ಟೈಮ್ ಫೀಲಿಂಗ್ ನನಗೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ನಾವೆಲ್ಲರೂ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಕೊಡುತ್ತೆ ನನಗೆ. ಇದೇ ಥರ ನಮ್ಮ ಮನೇಲಿ, ನನ್ನ ತಂಗಿ ಮನೇಲಿ, ನಮ್ಮ ಅಜ್ಜಿ ಮನೇಲಿ, ನಮ್ಮಮ್ಮನ ಮನೇಲಿ ಸೊ ಹೀಗೆ ಸೆಲೆಬ್ರೇಟ್ ಮಾಡಿ ಮತ್ತಷ್ಟು ಖುಷಿ ಜಾಸ್ತಿ ಆಗುತ್ತೆ ನನಗೆ. ಸೊ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಪುಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.